ಕ್ಷುಲ್ಲಕ ವಿಚಾರಕ್ಕೆ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವಂತಹ ಘಟನೆ ಹುಬ್ಬಳ್ಳಿ ನಗರದ ಕಸಬಾಪೇಟ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಈಶ್ವರನಗರ ಸುಡುಗಾಡಗಟ್ಟಿ ಹತ್ತಿರ ನಡೆದಿದೆ. ಎಗ್ ರೈಸ್ ತಿನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿವಾದವೇ ಹಲ್ಲೆಗೆ ಕಾರಣ ಅಂತ ತಿಳಿದು ಬಂದಿದೆ. ಎಗ್ ರೈಸ್ ಅಂಗಡಿಗೆ ತೆರಳಿ ಗೂಂಡಾಗಿರಿ ಪ್ರದರ್ಶಿಸಿದ ದುಷ್ಕರ್ಮಿಗಳು ಅವಾಚ್ಯ ಪದಗಳಿಂದ ನಿಂದಿಸಿ 27 ವರ್ಷದ ಗಂಗಾಧರ್ ಮಡಿವಾಳರ ಅನ್ನುವಂತಹ ಯುವಕನ ಮೇಲೆ ಹಲ್ಲೆ ನಡೆಸಿದ್ದಾರೆ. ದುಷ್ಕರ್ಮಿಗಳು ಯುವಕನ ಮುಖದ ಭಾಗಕ್ಕೆ ಕಲ್ಲು ಹಾಗೂ ಚಾಕುವಿನಿಂದ ಹಲ್ಲೆಯನ್ನ ನಡೆಸಿದ್ದು ಗಂಗಾಧರ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಂಭೀರವಾಗಿ ಗಾಯಗೊಂಡ ಯುವಕನನ್ನ ತಕ್ಷಣವೇ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ಕಸಬಾಪೇಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಅಂಗಡಿ ಕಡೆ ನಿಂತಿದ್ವಿ, ಬಂದು ಕಸ್ಟಮರ್ ಅದೇ ಬಂದಂಗೆ ಏನು ಬೇಕನ್ನೋತ್ರ ಕೈಯಾಗಿ ತಿನ್ನಾಕತ್ರ ಅವರು. ಕೈಯಾಗಿ ತಿನ್ನಾಕತ್ತಾಗ ಹೇಳ್ರಣ್ಣ ಏನು ಬೇಕು ಕೊಡ್ತೇನೆ ಅಂದ. ನಾನು ಏನು ಲೇ 2 ದಿನ ಆತ ಅಂಗಡಿ ತೆಗೆದ ನಾಟಕ ಮಾಡಿದ್ರಣ್ಣ ಹಂಗೆ ಹಿಂಗೆ ಅಂತೇಳಿ ಅವಾಜ್ ಮಾಡ್ಕೊಂಡು ಬೈಗಳಾಕತ್ತಾರ. ಭಯಾಕೊಡೋಣ ಸೀದಾ ಮಾತಾಡ ಅಂದಾನ. ಸೀದಾ ಮಾತಾಡ ಅಂದ್ಬಿಟ್ಲು ನಾ ಅವ್ರ ಹಂಗಲಿ ಹಿಂಗಲಿ ಅನ್ಕೊಂತ ಜಗಳನ ಮಾಡಾಕತ್ರಣ್ಣ. ಜಗಳ ಮಾಡಾಕತ್ಬಿಟ್ಲು ನಾ ಹೋಗೋಣ ಎದಕ್ಕೆ ಇದನ್ನು ಮಾಡಾಕತ್ತಿ ಅಂತೇಳಿ ಅಂದ್ಬಿಟ್ಲನ ತಾಯಿ ಮ್ಯಾಗ ಭಯಾಕತ್ರ ಅವ್ರು. ತಾಯಿ ಮ್ಯಾಗ ಬೈದ್ಬಿಟ್ಲನ ನಾ ಅದು ನಮ್ಮ ಹುಡುಗ ಹೋಗೋಣ ಬೇಡ ಇದನ್ನು ಮಾಡಕ್ಕೆ ಹೋಗೋಣ ಅಂತಂದ್ರೆ ಅಂದ್ಬಿಟ್ಲು ನಾವು ಇಲ್ಲಿ ನಿಮ್ಗೆ ಭಾಳ ತಡಿ ನಮ್ಮ ಅಣ್ಣ ಕರಿತೀನಿ ಅಂತೇಳಿ ಅವ್ರ ಅಣ್ಣ ಕರೆದವ. ಅವ್ರ ಅಣ್ಣನ ಕೂಟಾಗ 4-5 ಮಂದಿ ಬಂದರು. ಪ್ರವೀಣ್ ಹೊಸಮನಿ ಅನ್ನೋರು, ಆಮೇಲೆ ವಿಶಾಲ್ ಹೊಸಮನಿ ಅನ್ನೋರು. ಅವ್ರು ಬಂದಿದ ಮ್ಯಾಗ ಭಾಳ ದೊಡ್ಡ ಜಗಳ ಆಗ್ಬಿಟ್ಟು. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.